ಇದು ಸುಮಾರು ಜಕಣಾಚಾರ್ಯ ಕಾಲದಲ್ಲಿ ಇರ್ತಕ್ಕಂಥ ಒಂದು ಶಿಲ್ಪಕಲೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಇತ್ತಿತ್ತಲಾಗಿದು ನಮ್ಮ ಸಾಕಷ್ಟು ಜನರು ಇಂಜಿನಿಯರ್ಗಳು ಬಂದು ಹೋದರು. ಅದಕ್ಕೆ ನಿಮಗೆ ಕಾಣಲ್ಲ, ಹೊರಗಿನ ಒಂದು ಪರಿಸರದಲ್ಲಿ ಕಾಣಲ್ಲ, ಸ್ವಲ್ಪ ಒಳಗಡೆ ಬಂದಾಗ ಅತ್ಯುನ್ನತ ಅಂತ ಶಿಲ್ಪಕಲೆ ನಮ್ಗೆ ಕಾಣುತ್ತೆ. ಇದು ಹಿಂದಿನ ಕಾಲಘಟ್ಟದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ವನವಾಸ ಹೋಗುವ ಸಮಯದಲ್ಲಿ ಬಾವಿ ಜಲವನ್ನು ತೆಗೆದುಕೊಂಡು ಸೋಮನಾಥನಿಗೆ ಪೂಜೆ ಕೆಂಕರಿಗಳನ್ನು ಮಾಡಿ ತಮ್ಮ ವನವಾಸವನ್ನು ಗೈದರು ಅನ್ನೋದು ಇಲ್ಲಿ ಬರುತ್ತೆ. ಯಾಕಂದರೆ ಎಲ್ರಿಗೂ ನಮಸ್ಕಾರ. ಪುರಾಣಿಕ ವಿಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಬಬಲೇಶ್ವರದಲ್ಲಿ ಸಂಗಮೇಶ್ವರ ದೇವಸ್ಥಾನದಲ್ಲಿದ್ದೀವಿ. ನಮ್ಮ ಜೊತೆ ಶಿವಾನಂದ್ ಮಗ್ದುಮ್ ಅವರು ಇದ್ದಾರೆ. ಈ ದೇವಸ್ಥಾನದ ಬಗ್ಗೆ ಅವರು ನಮಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ ತಮಗೆಲ್ಲ. ನಾವು ಇವತ್ತು ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಪಟ್ಟಣದಲ್ಲಿದ್ದೀವಿ. ಬಿಜಾಪುರದಿಂದ 25 ಕಿಲೋಮೀಟರ್ ಅಂತರದಲ್ಲಿರುವಂಥ ಅತಿ ಪ್ರಮುಖ ಪಟ್ಟಣ ಯಾವುದಂದರೆ ಬಬಲೇಶ್ವರ. ಹಿಂದೆ ಇದಕ್ಕೆ ಬಬ್ಲಿ ಅಂತೇಳಿ ಕರೀತಾಯಿದ್ರು. ಇದಕ್ಕೆ ಬಹಳಷ್ಟು ಪುರಾತನ ಇತಿಹಾಸ ಹೊಂದಿದೆ. ಆ ಒಂದು ಅಂಶದಲ್ಲಿ ಇದು ಒಂದು ಸೋಮನಾಥ ದೇವಸ್ಥಾನ ಅಂತೇಳಿ ಕರೀತಾಯಿದ್ರು ಹಿಂದಿನ ಕಾಲದಲ್ಲಿ. ಬರ್ತಾ ಇದಕ್ಕೆ ಸಂಗಮೇಶ್ವರ ಹಾಗೆ ಕಲ್ಮೇಶ್ವರ ಅಂತೇಳಿ ದೇವಸ್ಥಾನದ 3 ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ಇದು ತ್ರಿಕೂಟ ದೇವಾಲಯ ಆಗಿತ್ತು. ಭಾಳಷ್ಟು ವಿನ್ಯಾಸದಲ್ಲಿ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಪೂರ್ಣ ನಿಮಗೆ ಚಿತ್ರನ ತೋರಿಸ್ತೀವಿ. ಸರ್ ನಮಸ್ಕಾರ. ತಮಗೆ ನಮಸ್ಕಾರ ಸರ್. ತಮ್ಮ ಪರಿಚಯ ಹೇಳ್ರಿ ಸರ್. ನಾನು ಬುಧಾ ಸರ್ ಅಂಥೇಳಿ ಇದೇ ಓಣಿಯಲ್ಲಿರ್ತಕ್ಕಂಥವ್ರು. ಇದು ಸುಮಾರು ಜಕಣಾಚಾರ್ಯ ಕಾಲದಲ್ಲಿ ಇರ್ತಕ್ಕಂಥ ಒಂದು ಶಿಲ್ಪಕಲೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಇತ್ತಿತ್ತಲಾಗಿದು ನಮ್ಮ ಸಾಕಷ್ಟು ಜನರು ಇಂಜಿನಿಯರ್ಗಳು ಬಂದು ಹೋದರು. ಆದರೆ ಇನ್ನೂ ಏನವರೆಗೆ ಈ ದೇವಸ್ಥಾನದ ಪುನರುಜ್ಜೀವನ ಮಾಡಿಲ್ಲ, ಮಾಡಬೇಕಾಗ್ಯದ. ಮತ್ತು ಸಾಧ್ಯ ಆದಷ್ಟು ನಿಮ್ಮಿಂದಲೂ ಸಹಾಯ ಆಗಿ ನಮ್ಗೆ ಈ ದೇವಸ್ಥಾನ ಧರ್ಮಸ್ಥಳದ ಕಮಿಟಿಯವರು ಬಂದು ಹೋದರು. ಮತ್ತು ಇದಕ್ಕಿಂತ ಮುಂಚಿತವಾಗಿ ಇಲ್ಲಿ ಮಂಟ್ರು ಸಾಹೇಬ್ರು ಅಂಥೇಳಿ ಬೆಳಗಾವಿ ಡಿವಿಷನ್ದವರು ನಮ್ಮ ಊರನವರು ಇದ್ದರು. ಅವರು ಇಲ್ಲಿ ಬಂದು ಸಾಕಷ್ಟು ಮಂದಿನ ಕರ್ಕೊಂಡ್ಬಂದು ಪ್ರಯತ್ನ ಮಾಡಿಸಿದ್ರು ಕೂಡ ಇನ್ನೂವರೆಗೆ ಇದು ಜೀರ್ಣೋದ್ಧಾರ ಆಗಿಲ್ಲ. ಅದಕ್ಕೆ ನಿಮ್ಮಂಥವರಿಂದ ಆದರೂ ಕೂಡ ನಮ್ಗೆ ಸಹಾಯ ಆಗ್ತದೆ. ಒಳ್ಳೆಯದು. ಯಾಕಂದರೆ ಪುರಾತನ ದೇವಾಲಯ ಉಳಿಬೇಕಾಗಿದೆ. ಇವತ್ತಿನ ನಮ್ಮ ಪುರಾತನ ದೇವಾಲಯದಲ್ಲಿ ಅತಿ ಪ್ರಾಚೀನ ದೇವಾಲಯ ಬಬಲೇಶ್ವರದಲ್ಲಿದೆ. ನೀವು ಬರುವಾಗ ಬಬಲೇಶ್ವರದಿಂದ ಹೆಳಕಟ್ಟೆ ಅಂತ ಕರಿತೀವಿ, ಅಲ್ಲಿಂದ ಅನತಿ ದೂರದಲ್ಲಿ ನೀವು ಬಂದರೆ ಪುರಾತನ ಕಲ್ಮೇಶ್ವರ ದೇವಸ್ಥಾನ ಅಥವಾ ಸಂಗಮೇಶ್ವರ ದೇವಸ್ಥಾನ ಕೇಳಿದರೆ ಹೇಳ್ತಾರೆ. ನೋಡಲಿಕ್ಕೆ ನಿಮಗೆ ಕಾಣಲ್ಲ, ಹೊರಗಿನ ಒಂದು ಪರಿಸರದಲ್ಲಿ ಕಾಣಲ್ಲ, ಸ್ವಲ್ಪ ಒಳಗಡೆ ಬಂದಾಗ ಅತ್ಯುನ್ನತ ಅಂತ ಶಿಲ್ಪಕಲೆ ನಮ್ಗೆ ಕಾಣುತ್ತೆ. ಈ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದರೆ ಇದು 2ನೇ ಬಾರಿ ನಾನು ಬಂದು ಇಲ್ಲಿ ನೋಡ್ತಾ ಇದ್ದೀನಿ. ಈಗಲೂ ಕೂಡ ಹಾಗಿದೆ. ಇದು ಪುರಾತತ್ವ ಇಲಾಖೆ ಮತ್ತು ರಾಜ್ಯ ವಹಿಸಿನವರು ಬಂದು ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಾಗಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಇನ್ನು ಭಾಳ ವರ್ಷ ಇದು ತಡೆಯುವಂಥ ಶಕ್ತಿ ಇಲ್ಲ ಸರ್. ಈಗಾಗಲೇ ಭಾಳಷ್ಟು ಮಳೆ ಗಾಳಿಗೆ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. ಅದಕ್ಕೆ ಈ ಪ್ರಾಚ್ಯವಸ್ತದವ್ರು ಬಂದು ಇದನ್ನು ಜೀರ್ಣೋದ್ಧಾರ ಮಾಡಿಕೊಟ್ರೆ ನಮಗೆ ಭಾಳ ಒಳ್ಳೆಯದಾಗ್ತದೆ. ಹಿಂದಿನ ಕಾಲಘಟ್ಟದಲ್ಲಿ ನಾವು ಇತಿಹಾಸ ಪುಟಗಳನ್ನ ತೆಗಿತಾ ನೋಡಿದಾಗ ಈ ಬಬಲೇಶ್ವರ ಪಟ್ಟಣಕ್ಕೆ ಭಾಳಷ್ಟು ಇತಿಹಾಸ ಇದೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಒಂದು ದಂತಕಥೆಯೋ ಅಥವಾ ಗೊತ್ತಿಲ್ಲ. ಇದು ಹಿಂದಿನ ಕಾಲಘಟ್ಟದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ವನವಾಸ ಹೋಗುವ ಸಮಯದಲ್ಲಿ ಬಾವಿ ಜಲವನ್ನು ತೆಗೆದುಕೊಂಡು ಸೋಮನಾಥನಿಗೆ ಪೂಜೆ ಕೆಂಕರಿಗಳನ್ನು ಮಾಡಿ ತಮ್ಮ ವನವಾಸವನ್ನು ಗೈದರು ಅನ್ನೋದು ಇಲ್ಲಿ ಬರುತ್ತೆ. ಯಾಕಂದರೆ ಇಲ್ಲಿಂದ ಸ್ಟಾರ್ಟ್ ಆಗೋದೇ ದಂಡಕಾರಣ್ಯ ಅಂದರೆ ನಾಶಿಕ ನಾವು ನೋಡ್ತೀವಿ. ಅಲ್ಲಿ ಹೋದಂಥ ರಾಮ ಲಕ್ಷ್ಮಣರು ಹೋದಾಗ ಇಲ್ಲಿ ಪ್ರತಿ ಬಾರಿ ಒಂದು ವನವಾಸ ಸಮಯದಲ್ಲಿ ತಾವು ಪೂಜೆಯನ್ನು ಮಾಡುವಂಥ ಬಾವಿಯನ್ನು ನಾವು ನೋಡ್ತೀವಿ. ಇದು ತ್ರಿಕೂಟಾಚಲ ಇದೆ. ಮುಂದೆ ನಮ್ಮ ಮುಖಮಂಟಪ ನೋಡ್ತೀವಿ. ಮತ್ತು ಲಲಾಟದಲ್ಲಿ ಯಾವುದಿದೆ ಅನ್ನೋದು ಪೂರ್ಣ ನಮ್ಮ ಚಿತ್ರನ ತೋರ್ತೀವಿ. ನಾವು ಇವತ್ತು ನವರಂಗದಲ್ಲಿ ನಿಂತ್ಕೊಂಡಿದ್ದೀವಿ. ನವರಂಗ ಪೂರ್ತಿ ನಾವು ಯಾರೂ ಬರದಂಥ ಸ್ಥಿತಿ ಇದೆ. ಇಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಏನಾದರೂ ನಾವು ಕೈ ಹಚ್ಚಿದರೆ ಅಳಗಾಡಿಸಿದರೆ ಪೂರ್ತಿ ಬೀಳುವಂಥ ದುಸ್ಥಿತಿಯಲ್ಲಿರುವಂಥದ್ದು. ದಯವಿಟ್ಟು ಪುರಾತತ್ವ ಇಲಾಖೆ, ಪ್ರಾಚ್ಯವಸ್ತು ಇಲಾಖೆ ಈ ಕಡೆ ಗಮನ ಕೊಟ್ಟರೆ ಇದಾಗತ್ತೆ. ಒಳಗಡೆನೂ ಬರಲಿಕ್ಕೆ ನಮಗೆ ಭಯ ಆಗ್ತಾ ಇದೆ. ಒಂದೊಂದು ಭಾರವಾದ ಕಲ್ಲುಗಳು ಒಬ್ಬರ ಮೇಲೆ ಬಿದ್ದರೆ ಅನಾಹುತವಾಗುವಂಥ ಸ್ಥಳ ಇದೆ. ಇದನ್ನು ಮುಚ್ಚಬೇಕಾ ಅಥವಾ ನಾವು ಪೂಜೆ ಮಾಡಬೇಕು ಅನ್ನೋದು ಅಷ್ಟು ಗೊಂದಲವಾಗಿದೆ ಮತ್ತು ಆತಂಕಗೀಡಾಗಿದೆ. ದಯವಿಟ್ಟು ಸರ್ಕಾರ, ಈ ಪುರಾತತ್ವ ಇಲಾಖೆ ಮತ್ತು ಆ ಗ್ರಾಮದ ಯಾರು ಇದರ ಮೇಲೆ ಪುರಾತನ ಮತ್ತು ದೈವ ಭಕ್ತರು ಮತ್ತು ಇತಿಹಾಸಕಾರರು, ಇಡೀ ಗ್ರಾಮಸ್ಥರು ಇದನ್ನು ಕೂಡಿ ಯಾಕಂದರೆ ಗುರುಪಾದೇಶ್ವರ ಮಠದಲ್ಲಿ ಈಗಾಗಲೇ ಕಲ್ಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ, ರಿನೋವೇಷನ್ ಆಗಿದೆ. ಧರ್ಮಸ್ಥಾನ ಇದರಿಂದ
ಅವ್ರು ಮಾಡಿದ್ದಾರೆ. ಇದನ್ನು ಕೂಡ ಮಾಡಲಿ. ಎರಡೂ ದೇವಸ್ಥಾನಗಳು ಯಾಕಂದರೆ ಎಡಗೈ ಮತ್ತು ಬಲಗೈ ಇದ್ದಂಗೆ. ಒಂದು ಊರಿನ ಇತಿಹಾಸ ಮತ್ತು ನಾವು ನೋಡಬೇಕಾದ್ರೆ ಅವು ಉಳಿಬೇಕಾಗಿದೆ, ಮುಂದಿನ ಪೀಳಿಗೆಗೆ ಹೇಳಬೇಕಾಗಿದೆ. ಇಂಥ ಅದ್ಭುತ ದೇವಸ್ಥಾನ ಮುಂದಿನ ಪೀಳಿಗೆಗೆ ನಾವು ಕೊಂಡೊಯ್ಬೇಕಾದ್ರೆ ಎಲ್ಲರ ಪರಿಶ್ರಮ ಬೇಕು, ಸಹಾಯ ಸಹಕಾರ ಬೇಕು. ದಯವಿಟ್ಟು ಎಲ್ಲರೂ ಬಂದು ನೋಡಿ ನಿಜಾಂಶ ನಿಮಗೆ ಗೊತ್ತಾಗತ್ತೆ. ಇನ್ನೇನು ಏನಾದರೂ ಮಳೆಗಾಳಿಗೆ ಈ ವರ್ಷವೂ ಆಗ್ಬೋದು, ಯಾವ ಟೈಮ್ದಲ್ಲಿ ಏನಾಗುತ್ತೆ ಅನ್ನೋ ಹೇಳೋಕ್ಕೆ ಆಗಲ್ಲ. ಅಂಥ ಭಾರವಾದ ಕಲ್ಲುಗಳು ಎಲ್ಲವೂ ಅವಿಸನ ಅಂಚಿನಲ್ಲಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಕಡೆ ದೇವಸ್ಥಾನದ ಜೀರ್ಣೋದ್ಧಾರ ಆಗಲಿ. ಇಡೀ ನಮ್ಮ ಕರ್ನಾಟಕಕ್ಕೆ ಆಧ್ಯಾತ್ಮಿಕವಾಗಿ ನೋಡಿದಾಗ ರಾಮ ಲಕ್ಷ್ಮಣರು ಬಂದು ಹೋದಂಥ ಪೂಜೆಗಿದಂಥ ಪವಿತ್ರ ಕ್ಷೇತ್ರ ಯಾವುದಿದ್ರೆ ಸೋಮನಾಥ. ಇವತ್ತು ಸಂಗಮೇಶ್ವರ ಅಂತ ಕರಿತೀವಿ, ಕಲ್ಮೇಶ್ವರ ಅಂತ ಕರೀತಾರೆ. ಹೀಗಾಗಿ ನೀವು ಕೂಡ ದರ್ಶನಕ್ಕೆ ಯೋಗ್ಯವಾಗಬೇಕು. ಯಾಕಂದರೆ ಈಗ ಬರಲಿಕ್ಕೆ ಭಯ ಆಗ್ತದೆ ನಮಗೆ. ವಯಸ್ಸಾದಂಥ ಅಜ್ಜಿಯವರು ಕೂಡ ಇವತ್ತು ಪೂಜೆ ಮಾಡೋಕ್ಕೆ ಒಳಗಡೆ ಬರ್ತಾರೆ. ಏನೋ ಅನಾಹುತ ಆಗಬಾರ್ದು ಅನ್ನೋದು ನಾವು ದೃಷ್ಟಿ. ಈ ಸೋಮನಾಥೇಶ್ವರ ಅಂದರೆ ಸಂಗಮೇಶ್ವರ ದೇವಸ್ಥಾನದ ಪ್ರಮುಖ ನಾವು ಪ್ರವೇಶ ದ್ವಾರವನ್ನು ಪ್ರವೇಶ ಮಾಡ್ತಾಯಿದ್ದೀವಿ. ಇದೇ ಮುಖಮಂಟಪ ಪ್ರವೇಶ ದ್ವಾರ, ಮುಖ್ಯ ದ್ವಾರಕ್ಕೆ ನಾವು ಬರ್ತಾಯಿದ್ದೀವಿ. ಶೈವ ವೈಷ್ಣವರ ಪರಂಪರೆಯನ್ನು ಸಾರುವಂಥ ಶಿಲಾಬಾಲಿಕೆಯನ್ನು ನಾವು ನೋಡ್ತೀವಿ ಇಲ್ಲಿ ಮೇಲ್ಗಡೆ. ಹಾಗೆ ನಾವು ಲಲಾಟದಲ್ಲಿ ಮುಖಮಂಟಪದ ಅಂದರೆ ಪ್ರವೇಶ ದ್ವಾರದ ಲಲಾಟದಲ್ಲಿ ಗಣೇಶನನ್ನು ಅಂದರೆ ಗಜಮುಖನನ್ನು ಇಲ್ಲಿ ಮಾಡಿದ್ದಾರೆ. ಹಲವಾರು ದೇವಸ್ಥಾನದಲ್ಲಿ ಗಜಲಕ್ಷ್ಮಿಯನ್ನು ನೋಡ್ತೀವಿ, ಇಲ್ಲಿ ಗಜ ಅಷ್ಟೇ ಇದ್ದಾರೆ. ಇದು ವಿಶೇಷ. ಮತ್ತು ಮೇಲ್ಗಡೆ ಕೂಡ ನಾವು ನೋಡ್ತೀವಿ ಎಲ್ಲ ಶಿಲಾ ಮತ್ತು ಎಲ್ಲವೂ ನಶಿಸಿ ಹೋಗುವಂಥದ್ದಿದೆ. ಅಂದಿನ ಕಾಲಘಟ್ಟದಲ್ಲಿ ಬಹಳ ಪುರಾತನ ಆಗಿದ್ದು, ಯಾಕಂದರೆ ಇನ್ನೂ ಸ್ಪಷ್ಟವಾದ ನಮಗೆ ಯಾವ ದಾಖಲೆಗಳು ಈ ದೇವಸ್ಥಾನದ್ದು ನಮಗೆ ದೊರೆತಿಲ್ಲ. ಉಳಿದ ಇತಿಹಾಸ ಪುಟಗಳನ್ನು ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಇಷ್ಟು ಇಲ್ಲಿಂದ ನಾವು ಪ್ರವೇಶ ಮಾಡಿದ ಒಳಗಡೆ ಹೋಗ್ತಾ ಇದ್ವಿ. ಬನ್ನಿ ಒಳಗಡೆ ಹೋಗೋಣ. ಈಗಾಗಲೇ ನಾವು ಮುಖಮಂಟಪದಿಂದ ಪ್ರವೇಶ ಮಾಡಿದ್ದೀವಿ. ಇದು ಎರಡನೇ ಪ್ರವೇಶ ದ್ವಾರ ಅಲ್ಲ ಇದು. ಯಾಕಂದರೆ ಇಲ್ಲಿಂದ ನಾವು ಗರ್ಭಗುಡಿಯನ್ನು ಇತ್ತು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ನಮಗೆ ಸಿಗುತ್ತವೆ. ಇದನ್ನು ಸ್ವಲ್ಪ ನಿರ್ಮಾಣ ಮಾಡಿ ಹೊಸ ನವೀಕರಣ ಮಾಡಿ ಎರಡನೇ ಪ್ರವೇಶ ದ್ವಾರನ ಮಾಡ್ಕೊಂಡಿದ್ದಾರೆ. ಇದು ಕೂಡ ಗರ್ಭ ಗುಡಿಯನ್ನು ನೋಡಲಿಕ್ಕೆ ಆಗುತ್ತದೆ. ಯಾಕಂದರೆ ಎಲ್ಲ ಇಕ್ಕಲಗಳಲ್ಲಿ ದೇವಸ್ಥಾನಗಳನ್ನು ನೋಡ್ತೀವಿ. ಬನ್ನಿ ಒಳಗಡೆ ನೋಡೋಣ. ಎರಡು ಕಡೆ ನಾವು ಇಲ್ಲಿ ಪ್ರವೇಶ ಎರಡು ಕಡೆ ಯಾರು ಕ್ಷೇತ್ರಪಾಲ ಅಂತ ಕರಿತೀವಿ ಆ ಮೂರ್ತಿಗಳು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗಲ್ಲ. ಮುಂದೆ ನಾವು ಈಗ ನವರಂಗ ಅಂತ ಕರಿತೀವಿ, ಚೌರಂಗ ಅಂತ ಕರಿತೀವಿ. ಜೈನದ ಬಸದಿ ಪ್ರಕಾರ ಇದು ಚೌರಂಗ ಅಂತ ಕರಿತೀವಿ, ಇದು ನವರಂಗ, ನಾಟ್ಯರಂಗನೂ ಅಂತ ಕರಿತೀವಿ. ಇಲ್ಲಿಂದ ಸುಖನಾಶಿಗೆ ನಾವು ಹೋಗ್ತಾ ಇದ್ದೀವಿ. ಎಷ್ಟು ಅವಸಾನ ಹಂಚಿನಂದರೆ ಯಾವ ಕ್ಷಣದಲ್ಲಿ ಬೀಳುತ್ತೆ ಅನ್ನೋದು ನಮಗೆ ಇನ್ನೂ ಗೊತ್ತಾಗ್ತಿಲ್ಲ. ಅಷ್ಟು ಭಾರವಾದ ಕಲ್ಲುಗಳು ಪೂರ್ತಿ ಒಂದು ಬಾಯಿ ತೆಗೆದು ನಿಂತ್ಕೊಂಡು ಬಿಟ್ಟಿದೆ. ಇದು ನೋಡ್ತಾ ಇದ್ದೀರಿ. ಇಲ್ಲಿ ಕೂಡ ಎಲ್ಲ ಮೂರ್ತಿಗಳು ಎಲ್ಲ ಯಾವುವು ನೋಡಲಿಕ್ಕೆ ಸಿಗ್ತಾ ಇಲ್ಲ. ಆದರೆ ಎಲ್ಲ ನಮ್ಮ ಶಿಲಾಬಾಲಿಕೆಗಳು ಮತ್ತು ಎಲ್ಲ ನೋಡ್ತೀವಿ ನಾವು. ಹಾಗಾಗಿ ಕ್ಷೇತ್ರಪಾಲ ನೋಡ್ತೀವಿ, ಭೈರವನ ಮೂರ್ತಿಗಳನ್ನು ನೋಡ್ತೀವಿ. ಹೀಗಾಗಿ ಇದನ್ನು ನಮಗೆ ಇನ್ನಷ್ಟು ದರ್ಶನಕ್ಕೆ ಕೂಡಲಿ ಅನ್ನೋದು ನಮ್ಮದು ಉದ್ದೇಶ ಆಗಿದೆ. ಇದನ್ನು ತೋರಿದನ್ನು ನೋಡಿ. ಇಷ್ಟು ಭಾರವಾದ ಕಲ್ಲು ಇವತ್ತು ನವರಂಗದಲ್ಲಿ ಬಿರುಕು ಬಿಟ್ಟಿದೆ. ಯಾವ ಕ್ಷಣದಲ್ಲಿ ಬೀಳುತ್ತೆ ಗೊತ್ತಿಲ್ಲ. ನಾವು ಧೈರ್ಯ ಮಾಡಿ ಬಂದಿದ್ವಿ. ಬನ್ನಿ ಈಗ ನಾವು ನವರಂಗದಿಂದ ಸುಖನಾಶಿಗೆ ನಾವು ಪ್ರವೇಶ ಮಾಡಿದಾಗ ಬಹಳ ಸುಂದರವಾದ ಮತ್ತು ಪುರಾತನ ಶಿವಲಿಂಗವನ್ನು ನೋಡ್ತೀವಿ. ಪೀಠದ ಮೇಲೆ ಸ್ಥಾಪನೆ ಆದಂಥ ನಯನ ಮನೋಹರವಾದಂಥ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಸೋಮನಾಥೇಶ್ವರ, ಸೋಮಲಿಂಗೇಶ್ವರ ಅಂತೇಳಿ.
ಎಲ್ಲಿ ಇಡ್ಬೇಕು. ನಾವು ಪ್ರವೇಶ ದ್ವಾರದಿಂದ ಒಳಗಡೆ ಬಂದು ಕೂಡ ನವರಂಗ ನೋಡಿದ್ದೀವಿ. ನವರಂಗ ಕೂಡ ಭಾಳ ವಿನಾಶದ ಅಂಚಿನಲ್ಲಿದೆ. ಇಂಥ ದೇವಾಲಯಗಳು ಬಬಲೇಶ್ವರದಲ್ಲಿ ಇದೆಯಾ? ಹೀಗೂ ಇದೆಯಾ ದೇವಸ್ಥಾನ? ಇದು ಯಾರಿಗೆ ಕಣ್ಣಿಗೆ ಕಾಣದಂತೆ ಮರೆಯಾಗುತ್ತಾ ಇದೆ. ಮರೆಯಾಗಬಾರ್ದು ಅನ್ನೋದು ನಮ್ಮ ನಿಟ್ಟಿನ ಒಂದು ಸಣ್ಣ ಪ್ರಯತ್ನ. ಹೊರಗಡೆ ನಿಂತು ನೋಡಿದರೆ ಈ ದೇವಸ್ಥಾನ ಯಾರಿಗೂ ಕಾಣಲ್ಲ. ಅಂಥ ಭೂಗರ್ಭದಲ್ಲಿ ಒಳಗಡೆ ಹೋಗ್ತಾ ಇದೆ. ಯಾಕಂದರೆ ಇನ್ನೂ ಕೆಲವೇ ದಿನದಲ್ಲಿ ಯಾವ ಕ್ಷಣದಲ್ಲಿ ಬೀಳುತ್ತೆ ಗೊತ್ತಿಲ್ಲ. ಅಂಥ ಮನೋಹರವಾದಂಥದ್ದು, ಸುಂದರ ಕೆತ್ತನೆ ಆದಂಥದ್ದು, ಅಂದಿನ ಕಾಲಘಟ್ಟದಲ್ಲಿ ನಿರ್ಮಾಣ ಆದಂಥ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಇತಿಹಾಸ ಹೊಂದಿದಂಥ ಈ ದೇವಸ್ಥಾನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿದೆ. ಹೀಗಾಗಿ ನೀವು ಬರೋರಿದ್ದರೆ ಬೂದ್ಯಾಳ ರಸ್ತೆ ಬಂದರೆ ಆ ಓಣಿಯಲ್ಲಿ ಬಂದು ಕೇಳಿದರೆ ಕಲ್ಮೇಶ್ವರ ಅಥವಾ ಸಂಗಮೇಶ್ವರ ದೇವಸ್ಥಾನ ಕೇಳಿದರೆ ಹೇಳ್ತಾರೆ. ಬನ್ನಿ ದರ್ಶನ ಮಾಡೋಣ. ಇಷ್ಟೊತ್ತು ನಮ್ಮ ಶಿವಮಗ್ದುಮರು ಮಾತಾಡಿದರು. ಈ ದೇವಸ್ಥಾನದ ಒಂದು ಸ್ಥಿತಿಗತಿಗಳನ್ನು ಅವರು ಬಹಳ ವಿಸ್ತೃತವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ದೇವಸ್ಥಾನ ತ್ರಿಕೂಟೇಶ್ವರ ದೇವಸ್ಥಾನ, ಅಂದರೆ 3 ಗರ್ಭಗುಡಿ ಇಲ್ಲಿದ್ದು. ಈಗ ನಾವು 2 ಗರ್ಭಗುಡಿಯನ್ನು ಕಾಣ್ತೀವಿ. ಇದು ನವರಂಗದಿಂದ ಸ್ಟ್ರೇಟ್ ಬಂದರೆ ಈ ಮುಖಮಂಟಪ ನವರಂಗದಿಂದ ಸ್ಟ್ರೇಟ್ ಬಂದರೆ ಈ ಪ್ರಮುಖವಾದಂಥ ಒಂದು ಗರ್ಭಗುಡಿಯನ್ನು ನಾವು ಕಾಣ್ತೀವಿ. ಇದರೊಂದಿಗೆ ಎಡ ಬಲದಲ್ಲಿ ಕೂಡ ಗರ್ಭಗುಡಿ ಇದ್ದು ಒಂದು ನಮ್ಮ ಬಲಕಿನ ಭಾಗ ಗರ್ಭಗುಡಿ ಈಗ ಇಲ್ಲ, ಅದು ಬಿದ್ದು ಹೋಗಿ ಈಗ ಅದು ಕೂಡ ಒಂದು ದ್ವಾರ ಆಗಿದೆ. ಈ ದೇವಸ್ಥಾನ ಅಳಿವಿನ ಅಂಚಿದೆ. ಇದೊಂದು ಜೀರ್ಣೋದ್ಧಾರ ಆಗಬೇಕು. ಆಮೇಲೆ ಇದು ಶೈಲಿ ನೋಡಿದ್ರೆ ಕಲ್ಯಾಣ ಚಾಲುಕ್ಯ ಶೈಲಿ, ಅಂದರೆ ನಾವು ಇದು 11ನೇ ಶತಮಾನದಲ್ಲಿ ಒಂದು ನಿರ್ಮಾಣ ಅಂತ ಸಾಧ್ಯತೆ ಇದೆ.